ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಅಂಜುಗೌಡ ಕನ್ನಡ ಬ್ಲಾಗ್ಸ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಗೈಸ್. ಏನು ಗೊತ್ತಾ ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಅಮ್ಮ ಬೆಣ್ಣೆ ತೆಗಿತಾಯಿದ್ರು. ಸೊ ನಮ್ಮನೆ ಹೇಗೆ ಬೆಣ್ಣೆ ತೆಗೆದು ತುಪ್ಪ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ನಾನು ಅದನ್ನ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲ ಒಂದು ವಾರದ್ದು ಫ್ರೆಂಡ್ಸ್ ಬೆಣ್ಣೆ. ನಾವು ಮೊಸರು ಮಾಡಿ ಆ ಥರ ಬೆಣ್ಣೆ ತೆಗಿಯಲ್ಲ, ಫುಲ್ ಡೈರೆಕ್ಟ್ಗೆ ಬರೀ ಹಾಲು ಕಾಯಿಸಿ ಅದರಿಂದ ಕೆನೆ ಬರುತ್ತಲ್ಲ ಅದನ್ನು ಎತ್ತಿಟ್ಟು ಒಂದು ವಾರ ತನಕ ಎತ್ತಿರ್ತೀವಿ. ಒಂದು ವಾರ ಆದಮೇಲೆ ಈ ರೀತಿ ಬೆಣ್ಣೆ ತೊಗೊತೀವಿ. ಅಂದರೆ ಮಿಕ್ಸಿಲಿ ಗ್ರೈಂಡ್ ಮಾಡ್ತೀವಿ, ಅದು ಫ್ರಿಜ್ಜಲ್ಲೇ ಇಟ್ಟಿರ್ತೀವಲ್ವ, ಬೇಗ ಬರುತ್ತೆ. ಫೈನಲಿ ಇಷ್ಟ ಆಗಿದೆ. ಟೋಟಲು 6 ಉಂಡೆ ಆಗಿದೆ ಗೈಸ್. ಇದರಿಂದ ಮೋಸ್ಟ್ಲಿ 1.25 kg ಅಷ್ಟು ಬೆಣ್ಣೆ ಬರುತ್ತೆ ನೋಡಿ. ಇವಾಗ ನಮ್ಮಮ್ಮ ಇದರಿಂದ ತುಪ್ಪ ಕಾಯಿಸ್ತಾರೆ. ತುಪ್ಪ ಇದೆಲ್ಲ ಫುಲ್ಲು ನೊರೆ ಎಲ್ಲ ತುಂಬ್ಕೊಂಡೈತಲ್ವ, ಅದೆಲ್ಲ ಫುಲ್ಲು ವೈಟ್ ಇರೋದೆಲ್ಲ ಹೋಗಿ ಕೊನೆಯಲ್ಲಿ ಉಳ್ಕೊಳತ್ತಲ್ಲ ಅದನ್ನು ಸೋರಿಸ್ಕೊಬೇಕು. ಸೊ ಇದು ನೊರೆ ಎಲ್ಲ ಫುಲ್ ಕ್ಲಿಯರ್ ಆಗಬೇಕು. ಇದಕ್ಕೆ ಕೆಲವು ಪೌಡ್ರ್ ಮಾಡಿ ಇಟ್ಕೊಂಡಿದ್ದಾರೆ. ಏನೇನು ಅಂದರೆ ಮೆಂತ್ಯ, ಲವಂಗ, ಅರಿಶಿಣ, ಏಲಕ್ಕಿ ನೋಡಿ ಫ್ರೆಂಡ್ಸ್, ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದಾರೆ. ಅದನ್ನು ತುಪ್ಪ ಕರಗ್ತಿದೆಯಲ್ಲ ಅದರೊಳಗಡೆ ಹಾಕ್ತಾರೆ. ಸೊ ಫ್ಲೇವರು ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿ ಬರ್ತಿದೆ ನೋಡಿ ಫ್ರೆಂಡ್ಸ್. ಯಾವ ಥರ ಆಗಿದೆ ತುಪ್ಪ ಅಂತ ಅಂದ್ಬಿಟ್ಟು ಫುಲ್ಲು ಮರಳಾಗಿದೆ. ಸೊ ಇದೊಂದು ಬಾಟಲ್ ತುಂಬಿ ಮತ್ತು ಇನ್ನೊಂದು 1/4 kg ಬಾಟಲ್ ತುಂಬಿಕೊಂಡಿದೆ. ಸೊ ಫೈನಲ್ 3/4 kg ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ ಒಟ್ಟಿನಲ್ಲಿ. ನಾವು ಯಾವಾಗಲೂ ಹೀಗೆ ಮನೇಲೇ ಗೈಸ್ ಮಾಡ್ಕೊಳ್ಳೋದು, ಹೊರಗಡೆಯಿಂದ ತರಿಸಲ್ಲ. ಹೊರಗಡೆ ತರಿಸಿದ ಬಾಟ್ಲ್ ಇತ್ತು ಅಂದ್ಬಿಟ್ಟು ಅದೇ ಬಾಟಲಿಗೆ ನಾವು ತುಪ್ಪನ ತುಂಬಿಟ್ಟಿದ್ದೀನಿ. ಹಾಗೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೆ. ಇಲ್ಲೇ ನಮ್ಮ ಪಕ್ಕದವ್ರ ಹಸ್ಬೆಂಡ್ ಊರಿಗೇ ಸ್ವಲ್ಪ ಏನೋ ತೊಗೋಬೇಕಿತ್ತು, ಹಾಗಾಗಿ ಹೋಗ್ತಾಯಿದ್ದೀನಿ. ಮನೆಗೇನು ಹೋಗ್ತಾಯಿಲ್ಲ, ಶಾಪ್ ಮಾಡೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ದೊಡ್ಡ ಶಾಪಿಂಗ್ ಏನಲ್ಲ ಗೈಸ್, ಚಿಕ್ಕದೇ ಥಿಂಗ್ಸ್ ಎಲ್ಲ ಖಾಲಿಯಾಗಿತ್ತಲ್ಲ ತಗೊಳ್ಳೋಣ ಅಂತ ಹೋಗ್ತಿದ್ದೀನಿ. ಏನು ಗೊತ್ತಾ, ನನಗೆ ನಮ್ಮ ಅಪ್ಪನ ಜೊತೆ ಗಾಡೀಲಿ ಹೋಗೋದಂದರೆ ಭಯ. ಅವ್ರು ಫುಲ್ಲು ಸ್ಪೀಡು, ನಾನು ಇಲ್ಲಿ ಸ್ಲೋ ಮೋಷನಲ್ಲಿ ಇಟ್ಟಿದ್ದೀನಿ, ಹಾಗಾಗಿ ಸ್ಲೋ ಆಗಿ ಹೋಗ್ತಾಯಿದ್ದೆ. ಅವ್ರ ಗಾಡಿ ಓಡಿಸೋದಂತೂ ಫುಲ್ಲು ಸ್ಪೀಡು ಗೈಸ್. ಯಾವ ಹಳ್ಳ ದಡ್ಕ ಅಂತ ಏನೂ ನೋಡಲ್ಲ, ನನಗಂತೂ ಭಯನೇ ಆಗುತ್ತೆ. ನಮ್ಮಪ್ಪ ಇಳಿಸಿದ್ದು ಸ್ಟೋರ್ ಹತ್ರ ನಾನಿಲ್ಲ ಅಂತ ಅಪ್ಪ ನನ್ನ ಬಿಟ್ಟೇ ಬಂದುಬಿಡೋದ ಗೈಸ್. ನಾನು ಫೋನ್ ಮಾಡೋಣ ಅಂದರೆ ಅಪ್ಪನ ಹತ್ರ ಫೋನು ಇಲ್ಲ. ಏನಪ್ಪ ಮಾಡೋದು ಇವಾಗ, ಇವ್ರು ಹಿಂಗೆ ಬಿಟ್ಟು ಹೋಗಿದ್ದಾರಲ್ಲ ಅಂತ ಎಷ್ಟೇ ಮಾಡ್ತಾ ನನ್ನ ಫ್ರೆಂಡ್ ಅಂಗಡಿ ಹತ್ರ ನಿಂತ್ಕೊಂಡೆ. ಅವ್ರ ಜೊತೆ ಮಾತಾಡಿ ತುಂಬ ದಿನ ಆಗಿತ್ತು ಡೈರೆಕ್ಟಾಗಿ. ಸೊ ಮಾತಾಡೋಣ, ಅಷ್ಟೊತ್ತಿಗೆ ಏನಾದರೂ ಹೋದ್ರೆ ನೋಡೋಕ್ಕಾಗುತ್ತೆ ಅಂತ. ಸೊ ಅದೇ ಸಮಯಕ್ಕೆ ನನ್ನ ಹಸ್ಬೆಂಡ್ ಹೋಗ್ತಾಯಿದ್ರು ರೋಡಲ್ಲಿ. ಏನು ಇನ್ಸಿಡೆಂಟ್ ಅಲ್ವಾ. ಆವಾಗ ನಾನು ಅವ್ರನ್ನ ಕರೆದು ಹೇಳಿದೆ, ಹಿಂಗೆ ಅಪ್ಪ ಕರ್ಕೊಬಂದರು, ಎಲ್ಲೋ ಹೋಗಿದ್ದಾರೆ, ಕಾಣಿಸ್ತಾನೆ ಇಲ್ಲ, ಎಲ್ಲ ಬಿಟ್ಟು ಹೊಟ್ಟೋಗವ್ರೆ, ಇಲ್ಲ ಎಲ್ಲೋಗೈತೆ ಅಂತ ಗೊತ್ತಿಲ್ಲ, ಫೋನು ಇಲ್ಲ ಅವ್ರ ಹತ್ರ, ಮನೇಲಿ ಬಿಟ್ಬಿಟ್ಟು ಬಂದ್ಬಿಟ್ಟವ್ರೆ. ಏನು ಮಾಡೋದು ಇವಾಗ ಅಂದರು. ಇನ್ನೇನು ಮಾಡೋಕ್ಕಾಯ್ತೀಯ, ಬಾ ಇನ್ನು ಕರ್ಕೊಂಡೋಗ್ಬಿಡ್ತೀನಿ, ಏನಿದು ಬೇರೆ ಊರಲ್ಲ, ಬರ್ತಾರೆ ಅವರು ಅಂತ ಅಂದರು. ಅಲ್ಲಿ ನೋಡಿದ್ರೆ ನನಗಿಂತ ಫಸ್ಟ್ ನಮ್ಮ ಅಪ್ಪನೇ ಮನೆಗೆ ಬಂದಿದ್ದಾರೆ ಫ್ರೆಂಡ್ಸ್. ಮನೆಗೆ ಬಂದ್ಬಿಟ್ಟು ಎಲ್ಲಮ್ಮ ಇದೆಯಾ ಅಂತ ಫೋನ್ ಮಾಡ್ತಾವ್ರೆ. ಅಯ್ಯೋ ನನಗಂತೂ ನಗು ತಡೆಯೋಕ್ಕೆ ಆಗ್ತಿರ್ಲಿಲ್ಲ. ಇಲ್ಲ ನಾನು ಹೇಳಿದ್ದೀನಿ, ಬಿಟ್ಬಿಟ್ಟು ಬಂದಿದ್ದೀರಲ್ಲ, ನೆಟ್ಕೊಂಡು ಬರ್ತಾಯಿದ್ದೀನಿ ಅಂತೆಲ್ಲ ಹೇಳ್ದೆ. ಇಲ್ಲ ಫೋನ್ ಇರಲಿಲ್ಲ, ಫೋನ್ ಬೇಕಿತ್ತಲ್ಲ, ಅಲ್ಲೆಲ್ಲೂ ನೋಡಿದೆ, ನೀನು ಕಾಣಿಸ್ಲಿಲ್ಲ, ಅದಕ್ಕೆ ಮನೆಗೆ ಬಂದುಬಿಟ್ಟೆ, ಇರು 1 ನಿಮಿಷ ಬರ್ತೀನಿ ಅಂತ ಬರ್ತಾಯಿದ್ರು. ಇಲ್ಲ ನನ್ನ ಗಂಡನಲ್ಲಿ ಸಿಕ್ಕಿದ್ರು, ಅವ್ರ ಜೊತೆಗೆ ಬರ್ತಾಯಿದ್ದೀನಿ, ಬಿಡಿ ಬರಬೇಡಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಬಂದೆ ಗೈಸ್. ನನಗಂತೂ ಈ ಸೀನ್ ನೆನೆಸ್ಕೊಳ್ಳೋದು ತುಂಬ ನಗು ಬರ್ತಿತ್ತು. ಅದಕ್ಕೆ ನಿಮ್ಮ ಜೊತೆ ಹೇಳ್ಕೊಳ್ಳೋಣ, ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಹೇಳ್ಕೊತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ವೀಡಿಯೋ ಇನ್ನು ಯಾವ್ದು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ. ಪ್ಲೀಸ್ ಒಂದು ಐಡಿಯಾಸ್ ಕೊಡಿ. ಹಾಗೆ ನಾನು ವೀಡಿಯೋಸ್ನ ಮಾಡ್ತೀನಿ. ಯಾರು ಸಬ್ಸ್ಕ್ರೈಬ್ ಮಾಡಿದೆ ಮಾತ್ರ ನೋಡಬೇಡಿ ಪ್ಲೀಸ್, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ನಾನು ಮಾಡ್ತಿರೋ ವೀಡಿಯೋ ನಿಮ್ಗೆ ಇಷ್ಟ ಆಗ್ತಿದೆ ಅನ್ಕೋತೀನಿ. ಏನಾದ್ರು ತಪ್ಪಿದ್ರೂ ಕ್ಷಮೆ ಇರಲಿ. ಈ ಹೊಸ್ದಾಗಿ ಮಾಡ್ತಿರೋದ್ರಿಂದ ಅಲ್ಲಲ್ಲಿ ಸಣ್ಣ ಪುಟ್ಟ ತಪ್ಪಿದ್ದೇ ಇರುತ್ತೆ. ಹಾಗೆ ಗೈಸ್, ತನಿಷ್ನ ಆಟ ಆಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಅವ್ರ ಅಕ್ಕನ ಮಗಳು ಮತ್ತು ಪಕ್ಕದ ಮನೆ ಹುಡುಗಿ ಬಂದಿದ್ದರು. ಇಬ್ಬರು ಆಟ ಆಡಿಸ್ತಾಯಿದ್ರು. ಈ ಆಟಗಳೆಲ್ಲ ನೋಡ್ತಿದ್ರೆ ನಮ್ಮ ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಆಡ್ತಿದ್ದೆಲ್ಲ ನೆನಪಾಗುತ್ತೆ ಅಲ್ವಾ. ಹಾಗೆ ನನ್ನ ಮಗನಿಗಂತೂ ಈ ಥರ ಆಟ ಆಡ್ಸೋದೆಲ್ಲ ತುಂಬ ಖುಷಿ ಪಡ್ತಾನೆ ನೋಡಿ. ಎಷ್ಟೊಂದು ಖುಷಿ ಪಡ್ಕೊಂಡು ಮೇಲ್ಗಡೆ ಕೆಳಗಡೆ ಕುಣಿತಾ ಇದ್ದಾನೆ. ಹಾಗೆ ಗೈಸ್, ಇನ್ನೊಂದು ಏನಂದರೆ ನಾನು ಹೊಸ ಫೋನ್ನ ಪರ್ಚೇಸ್ ಮಾಡಿದ್ದೆ.
ಸೊ ಅದನ್ನು ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ತಗೊಂಡಿರೋದು ವಿವೋ T3X 5G ಸೆಟ್ ಅಂತ. ಸೊ ಚೆನ್ನಾಗಿದೆ. ಇದು 6GB ರ್ಯಾಮು ಆ್ಯಂಡ್ 6000 mAh. ಬ್ಯಾಟ್ರಿ ಎಲ್ಲ ಚೆನ್ನಾಗಿದೆ. ಸೊ ಹಾಗಾಗಿ ಇದನ್ನೇ ಪರ್ಚೇಸ್ ಮಾಡಿದೆ. ನೋಡಿ ಗೈಸ್ ಹೇಗಿದೆ ಫೋನು ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ನೋಡಿ ಕಮೆಂಟ್ಸ್ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಕ್ಯಾಮ್ರಾ ಬಂದು ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಕ್ಯಾಮ್ರಾ ಕ್ಲಾರಿಟಿನೂ ಚೆನ್ನಾಗಿದೆ. ಸೊ ವೀಡಿಯೋಸ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ವಿವೋನೇ ತೊಗೊಂಡೆ. ಫೋನ್ ಕ್ಲಾರಿಟಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಯಾರಿಗೆಲ್ಲ ಈ ಫೋನ್ ಇಷ್ಟ ಆಯಿತು ಕಮೆಂಟ್ಸ್ ಮಾಡಿ. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಹಾಗೆ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜುಗೌಡ ಕನ್ನಡ ಬ್ಲಾಗ್ಸ್. ಬಾಯ್.